ಕರ್ನಾಟಕಕ್ಕೆ ನಾವು ಕೊಟ್ಟಿದ್ದೀವಿ. ಡ್ರಾಟ್ ಫಂಡ್ ಇವತ್ತು ಡಿ ಕೆ ಶಿವಕುಮಾರ್ ಇವತ್ತು ಸ್ಟೇಟ್ಮೆಂಟ್ ಕೊಡ್ತಾರೆ, 18,000 ಕೋಟಿಯಷ್ಟು ಡ್ರಾಟ್ ಫಂಡ್ ರಿಲೀಸ್ ಆಗಬೇಕು, ಕೇಂದ್ರದಿಂದ ರಿಲೀಸ್ ಆಗ್ತಾ ಇಲ್ಲ. ನೋಡಿ, ರಾಜ್ಯದ ಯಾವೊಬ್ಬ ಸಂಸದರು ಕೂಡ ಮೋದಿ ಅವ್ರ ಮುಂದೆ ಹೋಗಿ ತುಟಿ ಬಿಚ್ಚುವಂತ ಕೆಲಸವನ್ನ ಮಾಡೋದಿಲ್ಲ ಅಂತ ಟೀಕೆ ಮಾಡ್ತಿದ್ದಾರೆ. ನೋಡಿ, ಅವ್ರಿಗೆ ಟೀಕೆ ಮಾಡೋದು ಬಿಟ್ಟು ಇನ್ನೇನು ಮಾಡಬೇಕು? ಅದನ್ನೇ ಅಸ್ತ್ರ ಮಾಡ್ಕೊಂಡು ಕೂತಿದ್ದಾರೆ. ನಾನು ಕೇಳೋ ಪ್ರಶ್ನೆ, ನಿಮ್ಗೆ SDRFದಲ್ಲಿ 75% ದುಡ್ಡು ಸೆಂಟ್ರಲ್ ಗೌರ್ಮೆಂಟ್ ತಾನೇ, ನಿಮ್ಮ ಅಕೌಂಟದಲ್ಲಿ ಇದೆ ತಾನೇ. ಅದು ಯಾಕೆ ನೀವು ಒಂದು 20-25 ಸಾವಿರ ನೀವು ರಿಲೀಸ್ ಮಾಡಲಿಲ್ಲ ರೈತರಿಗೆ, ಹಿಂದೆ ಯಡಿಯೂರಪ್ಪ ಮಾಡಿದಂಗೆ? ನೀವು ಕರ್ನಾಟಕ ಸರ್ಕಾರ 3.5 ಲಕ್ಷ ಕೋಟಿ ರೂಪಾಯಿ ಬಜೆಟು, ನೀವು ಪಾಪರ್ ಆಗಿದ್ದೀರಾ, ದಿವಾಳಿ ಎದ್ದಿದ್ದಾರೆ ಅವರು. ಹಾಗಾಗಿ ದುಡ್ಡು ಬಿಡುಗಡೆ ಮಾಡ್ತಾ ಇಲ್ಲ, ಅದನ್ನು ಡೈವರ್ಟ್ ಮಾಡೋದಕ್ಕೆ ಸರ್ಕಾರಿ ಹಣವನ್ನು ದುರುಪಯೋಗ ಮಾಡಿಕೊಂಡು ಅಡ್ವರ್ಟೈಸ್ಮೆಂಟ್ ಕೊಡ್ತಾಯಿದ್ರು. ಈಗ ಚುನಾವಣೆ ಇದೆ ಅಂತ ಭ್ರಷ್ಟಾಚಾರದ ಹಣವನ್ನು ಪಕ್ಷದ ಇದಕ್ಕೆ ಉಪಯೋಗ ಮಾಡಿ ಅಡ್ವರ್ಟೈಸ್ಮೆಂಟನ್ನು ಕೊಡ್ತಾ ಇದ್ದಾರೆ. ಈ ಬಾರಿ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಗ್ಯಾರಂಟಿ ವರ್ಸಸ್ ಮೋದಿ ಗ್ಯಾರಂಟಿ ಅಂತ ಹೇಳಿ ಬಿಂಬಿಸಲಾಗ್ತಾ ಇದೆ. ಕಾಂಗ್ರೆಸ್ ಗ್ಯಾರಂಟಿ ತಾತ್ಕಾಲಿಕವಾದ ವೋಟ್ ಬ್ಯಾಂಕಿಗಿರುವಂಥ ಗ್ಯಾರಂಟಿ, ಮೋದಿ ಗ್ಯಾರಂಟಿ ದೇಶವನ್ನು ನಂಬರ್ 1 ಮಾಡಿ ಸಂಪೂರ್ಣವಾದಂಥ ಈ ಒಂದು ಬಡತನ ಮತ್ತು ಹಸಿವು ಮುಕ್ತ ದೇಶವನ್ನು ನಿರ್ಮಾಣ ಮಾಡೋದು ಮೋದಿ ಗ್ಯಾರಂಟಿ. ಜನ ನ್ಯಾಚುರಲಿ ಮೋದಿ ಗ್ಯಾರಂಟಿಯನ್ನು, ಯಾಕಂದರೆ ಮೋದಿ ಈಸ್ ಟೆಸ್ಟೆಡ್, ಟೈಮ್ ಟೆಸ್ಟೆಡ್. ಹಾಗಾಗಿ 10 ವರ್ಷಗಳ ಕಾಲ ಏನೇನಾಗಿದೆ ಅಂತ ನೋಡಿದ್ದಾರೆ ಮತ್ತು ದೇಶವನ್ನು ಹೇಗೆ ಸುರಕ್ಷಿತವಾಗಿಟ್ಟಿದ್ದಾರೆ. ಇವ್ರ ಕಾಲದಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗ್ತಾಯಿತ್ತು, ನಮ್ಮ ಯೋಧರನ್ನು ಹೊತ್ಕೊಂಡೋಗಿ ತಲೆ ಕಡೋದು ದೇಹ ಅಷ್ಟೇ ವಾಪಸ್ ಕಳಿಸ್ತಾಯಿದ್ರು. ಆನಂತರ 300-400 ಜನ ಸತ್ತೋದ್ರು ಮುಂಬೈ ಅಟ್ಯಾಕ್ದಲ್ಲಿ. ಏನು ಮಾಡಿದ್ರು ಇವರು? ಮೆಣಬತ್ತಿ ಹಚ್ಚಿದ್ರು, ಮೊಂಬತ್ತಿ. ಇವತ್ತು ಪಾಕಿಸ್ತಾನಿಗೆ ಧೈರ್ಯ ಮಾಡುತ್ತಾ ಮೋದಿ ಕಾಲದಲ್ಲಿ? ಚೈನಾಕ್ಕೂ ಸಹಿತ ನಾವು ಈಕ್ವಲ್ ಸ್ಟೇಟಸ್ ಮೇಲೆ ಮಾತಾಡುವಂಥ ಲೆವೆಲಿಗೆ ತಂದಿದ್ದು ಹೇಗೆ? ಇದು ಮೋದಿಯ ಒಂದು ನೇತೃತ್ವ. ಹಾಗಾಗಿ ಮೋದಿಯವರನ್ನ ಎಲ್ಲ ದೃಷ್ಟಿಯಿಂದ ಜನ ವಿಶ್ವಾಸ ಮಾಡ್ತಾ ಇದ್ದಾರೆ. ಹಾಗಾಗಿ ಮೋದಿ ಗ್ಯಾರಂಟಿ ಯಶಸ್ವಿ ಆಗುತ್ತೆ ಮತ್ತು ಮೋದಿ ಬಗ್ಗೆ ಜನರ ಮೇಲೆ ವಿಶ್ವಾಸ ಇದೆ. ನಾನು ಕಾಂಗ್ರೆಸ್ ಪಾರ್ಟಿ ಕೇಳ್ತೇನೆ, ಆಯಿತು ನೀವು ಭಾಳಷ್ಟು ಮಾತನಾಡ್ತಿದ್ದಿಲ್ಲ, ಎಷ್ಟು ಸೀಟ್ ಸ್ಪರ್ಧಿಸಿದ್ದೀರಿ ನೀವು? ಒಂದು ಕಾಲದಲ್ಲಿ 400 ಸೀಟ್ ಇತ್ತು ನಿಮ್ದು, ನಾಟ್ ವೆರಿ ಲಾಂಗ್ ಬ್ಯಾಕ್. 84ರಲ್ಲಿ 400 ಸೀಟ್ ಇತ್ತಲ್ಲ ನಿಮಗೆ, 403 ಸೀಟ್ಸ್. ಈಗ ಎಷ್ಟು ಸೀಟ್ ಸ್ಪರ್ಧಿಸಿದ್ರಿ? ಈ ಇಂಡಿ ಒಕ್ಕೂಟ ಮಾಡ್ಕೊಂಡೋದ್ರಿಂದ NDA ಏನಾದರೂ ಎಫೆಕ್ಟ್ ಆಗುತ್ತಾ? ಎಲ್ಲಿದೆ ಇಂಡಿಯಾ ಒಕ್ಕೂಟ ಹೇಳ್ರಿ ನೀವು? ಇಂಡಿ ಒಕ್ಕೂಟ, ವೇರ್ ಈಸ್ ಇಂಡಿಯಾ ಒಕ್ಕೂಟ? ರಾಹುಲ್ ಗಾಂಧಿಯ ವಿರುದ್ಧ ಕಮ್ಯುನಿಸ್ಟರು ಯುದ್ಧವನ್ನು ಸಾರ್ತಾರೆ, ಡೆಲ್ಲಿಯಲ್ಲಿ ಬಂದು ಕೈ ಹಿಡಿದ್ರೆ ಇಂಡಿ ಒಕ್ಕೂಟನ ಅದು? ಮಮತಾ ಬ್ಯಾನರ್ಜಿ ಜೊತೆಗೆ ನಿಮ್ಮ ಸಂಬಂಧ ಹೇಗಿದೆ? ಮಮತಾ ಬ್ಯಾನರ್ಜಿ ಏನು ಹೇಳಿದರು, ನೀವು 42 ಸೀಟ್ ಇಡೀ ದೇಶದಲ್ಲಿ ಸೇರಿ 42 ಸೀಟ್ ಗೆಲ್ಲರಿ ಅಂತ ಸವಾಲು ಹಾಕಿದ್ದಾರೆ. ಕೈಕಾಲ ಮುಗಿದು ಉತ್ತರ ಪ್ರದೇಶದಲ್ಲಿ 17 ಸೀಟಿನ 18 ಸೀಟ್ ತೊಗೊಂಡಿದ್ದೀರಿ. 17 ಸೀಟು. ನಿಮ್ಮ ಯೋಗ್ಯತೆ ಏನಿದೆ ಅಂತ ಚೆಕ್ ಮಾಡ್ಕೋರಿ ಸಿದ್ದರಾಮಯ್ಯನವರೇ ಮತ್ತು ಡಿ ಕೆ ಶಿವಕುಮಾರ್ ಅವರೇ. ಜನ ನಿಮ್ಮ ಸ್ಥಾನವನ್ನೇ ನಿಮಗೆ ತೋರಿಸಿದ್ದಾರೆ ದೇಶದೊಳಗೆ. ಏನ್ಕೇನ ಕಾರಣದಿಂದ ಕರ್ನಾಟಕದಲ್ಲಿ ನೀವು ಇವತ್ತು ಅಧಿಕಾರದಲ್ಲಿ ಇರ್ಬೋದು, ಅದು ಕೂಡ ಈಗ ಚುನಾವಣೆ ಆದರೆ ನಿಮ್ಮ ಪರಿಸ್ಥಿತಿ ಏನಾಗತ್ತೆ ನೋಡಿಕೊಟ್ರೆ. ತುಷ್ಟೀಕರಣದ ರಾಜಕಾರಣ. ಒಂದು ಮಗು, ಹೆಣ್ಣು ಮಗು ಸಾಯ್ತದೆ, ಕೊಲ್ತಾರೆ, ಅವ್ರನ್ನ ಮರ್ಡರ್ ಮಾಡ್ತಾರೆ. ಎಷ್ಟು ಕ್ಯಾಶುವಲ್ ರಿಯಾಕ್ಷನ್ ನಿಮ್ಮದು? ಲವ್ ಅಫೇರು, ಅಯ್ಯೋ ಬಿಡ್ರಿ ಅಂತ ಹಿಂಗೆ ಆ್ಯಕ್ಷನ್ ಮಾಡೋದು ವೈಯಕ್ತಿಕ ಕಾರಣ. ಈಸ್ ಇಟ್ ದಿ ವೇ ಯು ಹ್ಯಾಂಡಲ್ ದಿ ಪೀಪಲ್? ನಿಮ್ಮ ಜನರ ಸಂರಕ್ಷಣೆ ಬಗ್ಗೆ ನಿಮ್ಗೆ ಇಷ್ಟ ಕಳಕಳಿ ಇರೋದಾ? ಪೊಲೀಸ್ ಕಸ್ಟಡಿಯಲ್ಲಿರುವಂಥ ಅಪರಾಧಿಯ ಫೋನ್ನಿಂದ ಹೇಗೆ ಫೋಟೋಗಳು ರಿಲೀಸ್ ಆಗ್ತಾಯಿದ್ದಾವೆ? ನೀವು ಅದನ್ನು ಮುಚ್ಚಾಕ್ಬೇಕಂತ ಪ್ರಯತ್ನ ಮಾಡ್ತಾಯಿದ್ದೀರಿ ತಾನೇ? ಅವ್ರ ತಂದೆ ಹೇಳಿಲ್ವಾ? ಅವಳನ್ನ ಕನ್ವರ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು, ಅವಳು ಇಲ್ಲ ಅಂದಿದ್ದಕ್ಕೆ ಮರ್ಡರ್ ಆಯಿತು ಅಂತ. ಈ ಆ್ಯಂಗಲ್ದಲ್ಲಿ ನೀವು ಇನ್ವೆಸ್ಟಿಗೇಷನ್ ಮಾಡಿಸ್ತೇನೆ ಅಂತ ಹೇಳೋದು ನಿಮ್ಮ ಧರ್ಮ ಅಲ್ವಾ ಮುಖ್ಯಮಂತ್ರಿಗಳೇ? ನಿಮ್ಮ ಪಾರ್ಟಿ ಕಾರ್ಪೊರೇಟ್ರಿ, BJP ಕಾರ್ಪೊರೇಟರ್ ಆಗಿದ್ರಿ ಇನ್ನೇನು ಆಗ್ತಿತ್ತು ಅವ್ನು ಹಣೆ ಬರ? ಇದು ಕಾಂಗ್ರೆಸ್ ಪಾರ್ಟಿ ಕಾರ್ಪೊರೇಟರ್. ಆತ ನಮಗೆ ಹೇಳ್ತಾ ಇದ್ದಾನೆ, ನ್ಯಾಯ ಒದಗಿಸ್ಕೊಡ್ರಿ ಜೋಶಿ ಅವರೇ, ನ್ಯಾಯ ಒದಗಿಸ್ಕೊಡ್ರಿ JP ನಡ್ಡಾ ಅವರೇ ಅಂತ. ಈ ಕನ್ವರ್ಟ್ ಆಗಬೇಕು ಅಂತ ಹೇಳಿ ನಿಮ್ಮ ಹತ್ರ ಏನಾದರೂ ಅವರೇ ಹೇಳಿದ್ರಲ್ಲ, ಅವ್ರು ಇವತ್ತು ಹೇಳಿದ್ದಾರೆ ಅವಳ ಮೇಲೆ ಕನ್ವರ್ಟ್ ಆಗೋದಕ್ಕೆ ಒತ್ತಡ ಇತ್ತು ಅಂತ. ಅವ್ರ ತಂದೆ ಹೇಳಿದ್ದಾರೆ, ನೀವು ಅವ್ರ ತಂದೆ ಇಂಟರ್ವ್ಯೂ ಮಾಡಿ. ಈಗ BJP ಇದನ್ನು ಎಷ್ಟು ಸೀರಿಯಸ್ ಆಗಿ ತಗೊಳುತ್ತೆ? ನಾವು ಭಾಳ ಸೀರಿಯಸ್ ಆಗಿ ತೊಗೊಂಡಿದ್ದೀವಿ. ಇದನ್ನು ಸರಿಯಾದ ಲಾಜಿಕಲ್ ಎಂಡಿಗೆ ತಗೊಂಡು ಹೋಗ್ತೇವೆ ನಾವು. ನೀವು ಸೀರಿಯಸ್ ಆಗಿ ತೊಗೊಂಡಿದ್ದೀರಿ ಅಂತ ಹೇಳಿದ್ರೆ, ಆ ಕಡೆ ಕಾಂಗ್ರೆಸ್ನವರು ಇದನ್ನೇ ಅಸ್ತ್ರ ಆಗಿ ಮಾಡ್ಕೊಂಡಿದೆ BJP ಅವರು ಅಂತ ಒಂದು ನೋಡಿ. ಅಸ್ತ್ರ ನೀವು ಐದರ್ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ಸರಿಯಾದಂಥ ಒಂದು
ಸಾಂತ್ವನದ ಮಾತು ಹೇಳಿ ನಾವು ಇದನ್ನು ಕಟ್ಟುನಿಟ್ಟಾದ ಕ್ರಮ ತೆಗೆದುಕೊಳ್ತೇವೆ. ಎಲ್ಲ ಆ್ಯಂಗಲ್ದಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತೇವೆ ಮತ್ತು ಇದನ್ನು ಮಾಡಿದ್ದು ತಪ್ಪು ಅನ್ನುವಂಥದ್ದು ರೀತಿಯಲ್ಲಿ ಮಾತನಾಡಿದರೆ, ಇದನ್ನು ಮುಸ್ಲಿಂ ವೋಟ್ ಬ್ಯಾಂಕ್ ಅನ್ನೋ ರೀತಿಯಲ್ಲಿ ನೀವು ಮಾತನಾಡಿರಲಿಲ್ಲ ಅಂದರೆ ಈ ಹೋರಾಟದ ಪ್ರಶ್ನೆನೇ ಬರ್ತಿರಲಿಲ್ಲ. ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದ ಬಗ್ಗೆ ವಾಪಸ್ ಚುನಾವಣೆಯ ವಿಚಾರವಾಗಿ ಮಾತನಾಡೋದಾದರೆ, ಕಳೆದ 4 ಬಾರಿ ಚುನಾವಣೆಗಿಂತ ಈ ಬಾರಿಯ ಚುನಾವಣೆ ಎಷ್ಟು ಡಿಫ್ರೆಂಟ್ ಅನಿಸ್ತಾ ಇದೆ ನಿಮಗೆ? ಕಳೆದ 4 ಬಾರಿ ಚುನಾವಣೆಗಿಂತ ಈ ಬಾರಿಯ ಚುನಾವಣೆ ಇದು ಮೋದಿ ನೇತೃತ್ವ ಮತ್ತು ಅಭಿವೃದ್ಧಿ ವರ್ಸಸ್ ಅಪಪ್ರಚಾರದ ಮಧ್ಯೆ ಇರುವಂಥ ಚುನಾವಣೆ. ಗ್ಯಾರಂಟಿ ವರ್ಸಸ್ ಗ್ಯಾರಂಟಿ ಇತ್ತು, ಈಗ ಮೋದಿ ವರ್ಸಸ್ ಅಪಪ್ರಚಾರ